ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯವಾಗಿ ಪ್ರತಿಯೊಂದು ಎಪಿಸೋಡಲ್ಲಿ ಕೊಡ್ತಾ ಇದ್ದೇನೆ, ಕನ್ಯಾ ರಾಶಿಯವರ ಒಂದು ಭಾಗ್ಯ ವೃದ್ಧಿಗೆ ಯಾವಾಗಲೂ ಸದಾ ನನ್ನ ಜೊತೆ ದೇವತೆಗಳಿರಬೇಕು, ಸದಾ ನನ್ನ ಕಷ್ಟಕ್ಕೆ ಯಾರಾದರೂ ಸ್ಪಂದನೆಯನ್ನು ಮಾಡಬೇಕು, ಇದ್ದಕ್ಕಿದ್ದಾಗೆ ನನ್ನ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸಿಗಬೇಕು. ಇದನ್ನು ಹೇಗೆ ನಾವು ಪರಿವರ್ತನ ಮಾಡಿಕೊಳ್ಳೋದು, ಆ ಪರಿವರ್ತನಾ ಒಂದು ಕಾರ್ಯಗಳನ್ನು ಅಂದರೆ ಅರ್ಥಾತ್ ದೇವರ ಬಲವನ್ನು ಹೇಗೆ ವೃದ್ಧಿಯನ್ನು ಮಾಡ್ಕೋಬೇಕು, ಯಾವ ಒಂದು ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡ್ರೆ ಅಫ್ಕೋರ್ಸ್ ನಮಗೆ ಒಂದು ದೇವರ ಭಾಗ್ಯ ಲಭ್ಯವಾಗುತ್ತೆ. ನನಗೆ ಹೇಳಲ್ವಾ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಪ್ಪ ಏನಾದರೂ ಮಾಡಿ ನನಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿಬಿಟ್ರೆ ಅಫ್ಕೋರ್ಸ್ ನಾನು ಚೆನ್ನಾಗಾಗ್ತೀನಲ್ವಾ. ಇದೇ ಕಾನ್ಸೆಪ್ಟು ಭಗವಂತ ನಮಗೆ ಇರತಕ್ಕಂಥ ಒಂದು ಭಗವಂತ ಮನುಷ್ಯನ ನಡುವಿನ ಸಂಬಂಧ. ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾರ್ಟ್ಸ್ ಸಿಂಪಲ್ ಆಗಿರತಕ್ಕಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ, ಕೊನೆಯ ಭಾಗದಲ್ಲಿ ನೋಡಿ. ಸೊ ಇವತ್ತು ಶುಕ್ರವಾರ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಫಲಾನುಫಲವನ್ನು ತಿಳ್ಕೊಳ್ಳೋಣ. ಶುಕ್ರವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವೃದ್ಧಿ ಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನ ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:47 ಮಧ್ಯಾಹ್ನ 12:24 ಯಮಗಂಡ ಕಾಲ ಮಧ್ಯಾಹ್ನ 3:39 5:16 ಗುಳಿಕ ಕಾಲ ಬೆಳಗ್ಗೆ 7:32 9:10 ಹಾಗೆ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಬೆಳಗ್ಗೆ 8:19 9:12 ಹಾಗೆ ಕಂಟಕ ಮೃತ್ಯುದೋಷ ಭಾಗವನ್ನು ನೋಡೋದಾದರೆ ಮಧ್ಯಾಹ್ನ 1:37 2:30 ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿ ಆಶ್ಲೇಷ ನಕ್ಷತ್ರ. ಸೊ ಜಾತಕದ ಪ್ರಕಾರ ಅಂದರೆ ಅರ್ಥಾತ್ ಇವತ್ತಿನ ಭವಿಷ್ಯ ಹೇಗಿರುತ್ತೆ 12 ರಾಶಿಗಳಿಗೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷ ರಾಶಿಯವರಿಗೆ ನೋಡಿ, ಒಂದು ಸ್ವಪ್ರಯತ್ನ, ಒಂದು ಸಣ್ಣ ಗೆಲುವನ್ನು ಕಾಣಿಸ್ಬೇಕು, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ತಾವು ತೊಡತಕ್ಕಂಥದ್ದಾದರೆ ನಿಮಗೆ ಇವತ್ತಿನ ದಿನ ಈ ಯಾರೋ ಕ್ರಿಯೇಟಿವ್ ಸೆಗ್ಮೆಂಟಲ್ಲಿದ್ದಾರೋ ಹಾಗೆ ತಮ್ಮ ಪ್ರಯತ್ನದ ಮೂಲಕ ಕೆಲಸಗಳಲ್ಲಿ ತಲ್ಲೀನತೆ ಆಗಿದ್ದಾರೋ ಅರ್ಥಾತ್ ಗುರುಗಳೇ ಎಲ್ಲ ಪ್ರಯತ್ನ ಪಟ್ಟೆ ಕೆಲಸವನ್ನು ಮಾಡೋದು ಅಂತ ಅರ್ಥ ಅಲ್ಲ. ಅರ್ಥಾತ್ ಈ ದಿನ ಏನು ಶ್ರಮದಿಂದ ವಹಿಸಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಧನಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಉತ್ತಮತೆ ಇರುತ್ತೆ, ಕುಟುಂಬದೊಟ್ಟಿಗಿನ ಉತ್ತಮ ಬಾಂಧವ್ಯ ಇಂಟ್ರಾಕ್ಷನ್ಸ್ ಇರುತ್ತೆ. ಬಟ್ ಸೋಂಬೇರಿಗಳ ಕಾಲ ಅಲ್ಲ ಮೇಷರಾಶಿಯವ್ರಿಗೆ. ಮುಖ್ಯತೆ ಮೇಷರಾಶಿ ಆಶ್ಲೇಷ ನಕ್ಷತ್ರ ಈ ದಿನ ಇರತಕ್ಕಂಥ ಕಾರಣಾಂತರಗಳಿಂದ ಸೂರ್ಯನೊಟ್ಟಿಗೆ ಬುಧ, ಬುದ್ಧಿವಂತಿಕೆಯಿಂದ ನೀವು ಹಣಕಾಸನ್ನು ವೃದ್ಧಿ ಮಾಡ್ತೀರಾ. ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆ ಇರುತ್ತೆ, ಆರೋಗ್ಯದಲ್ಲೂ ಕೂಡ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ಒಟ್ಟಾರೆಯಾಗಿ ನೋಡೋದಾದರೆ ತನ್ನ ವ್ಯಾಪಾರ, ಕುಟುಂಬದೊಟ್ಟಿಗಿನ ಬಾಂಧವ್ಯವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ದಿನ. ಆಲ್ವೇಸ್ ಒಂದು ಬಿಸ್ನೆಸ್ ಮೈಂಡ್ ಇರ್ತದೆ, ಚೆನ್ನಾಗಿರುತ್ತೆ. ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡಿ. ಓಂ ಲಕ್ಷ್ಮೀ ನರಸಿಂಹ ತವದಾಸೋಹಂ ಈ ಮಂತ್ರ ನಿಮಗೆ ಇನ್ನಷ್ಟು ಶುಭವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ವೃಷಭ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು, ಅತ್ಯಂತ ಬುದ್ಧಿಶಕ್ತಿಯಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಕುಟುಂಬ ಇಷ್ಟನ್ನು ಕೂಡ ಸಂಭಾಳಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಲಾಭಾಧಿಪತಿ ಅಂದರೆ ಧನಾಧಿಪತಿ ಆಗಿರ್ತಕ್ಕಂಥ ಬುಧ ಅಸ್ತಂಗತನಾಗಿದ್ದಾನೆ, ಸ್ವಲ್ಪ ಮೌಢ್ಯಕ್ಕೊಳಗಾಗಿದ್ದಾನೆ, ಸ್ವಲ್ಪ ಸೋಂಬೇರಿತನ ಕಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಬುದ್ಧಿವಂತಿಕೆಯಿಂದ ಕೆಲಸನೇ ಮಾಡ್ತೀರ. ಯಾಕೆಂದರೆ ಸೂರ್ಯ ಕೂಡ ಲಗ್ನದಲ್ಲಿದ್ದಾನೆ. ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ತಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣವಾಗಿ ಉಪಯೋಗಿಸಿ ಮಾಡ್ತೀರಾ. ಯಾವ್ರಿಗೆ ಎಷ್ಟು ಪ್ರಯೋಜನಕ್ಕೆ
ಅಂದರೆ ನಿಮ್ದು ಅರ್ಥಾತ್ ನೀವು ಕೆಲಸ ಇವತ್ತು ಹೇಗಿರುತ್ತೆ, ನೀವು ಅವರೊಟ್ಟಿಗೆ ಪ್ರಯೋಜನವನ್ನು ತಗೋಬೇಕು ಅಂತಕ್ಕಂಥವ್ರ ಜೊತೆ ಮಾತ್ರ ನೀವು ಇದನ್ನು ಒಂದು ಬಾಂಡಿಂಗನ್ನು ಬೆಳೆಸ್ತೀರ. ಅದರ್ವೈಸ್ ಯಾರೊಟ್ಟಿಗೂ ಆ ಥರ ಬಾಂಡಿಂಗನ್ನು ಬೆಳೆಸೋದಿಲ್ಲ. ಆ ಥರದ ಸ್ಟ್ರಾಟಜಿ ಇವತ್ತು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವ್ರಿಗೆ ಬುದ್ಧಿವಂತಿಕೆಯಿಂದಲೇ ಕೆಲಸವನ್ನು ಸರಿದೂಗಿಸ್ಕೊಂಡ್ಬಿಡ್ತೀರ. ಸಣ್ಣ ಪ್ರಯಾಣಗಳು, ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡ್ ಕೂಡ ಇರುತ್ತೆ. ಶುಭವಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ಸ್ವಲ್ಪ ನಷ್ಟದ ದಿನ. ಹಣಕಾಸಿನ ಒಂದು ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಅಥವಾ ಈ ಒಂದು ಭೂಮಿಗೆ ಸ್ವಲ್ಪ ಬಂಡವಾಳವನ್ನು ಹಾಕ್ತಕ್ಕಂಥದ್ದು, ಈ ಥರದ ನಷ್ಟ ಇರತಕ್ಕಂಥ ದಿನ. ಬಟ್ ಲಗ್ನಾಧಿಪತಿ 12ರ ಸ್ಥಾನ, ಸ್ವಲ್ಪ ಮಟ್ಟಿಗೆ ವ್ಯಯ, ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಇದರಿಂದ ಹಣ ಕೂಡ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಹೊಸದಾಗಿ ಮಾಡ್ತಕ್ಕಂಥ ಕಾರ್ಯಗಳನ್ನು ಸ್ವಲ್ಪ ನಿಷಿದ್ಧವನ್ನು ಮಾಡಿ. ಮಿಥುನ ರಾಶಿಯವ್ರಿಗೆ ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳನ್ನು ಫಲಹಾರ ಅಥವಾ ಹೆಸರು ಕಾಳನ್ನು ನೀವು ಒಂದು ಪಕ್ಷಿಗಳಿಗೆ ಹಾಕಿ, ಅಥವಾ ದೇವಸ್ಥಾನವನ್ನಾದರೂ ಭೇಟಿ ಮಾಡಿ ಅಲ್ಲಿ ಹೆಸರು ಕಾಳಿನ ಫಲಹಾರವನ್ನಾದರೂ ಹಂಚಿ. ಮುಖ್ಯ ಕಾರ್ಯಗಳಿಗೆ ಹೋಗಲೇಬೇಕು ಅಂತಕ್ಕಂಥವ್ರು ಈ ಥರ ಕೆಲಸಗಳನ್ನು ಮಾಡಿಕೊಂಡ್ರೆ ಶುಭವಾಗ್ತದೆ. ಸೊ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ, ಮೌಢ್ಯನಾಗಿದ್ದಾನೆ, ತೊಂದರೆ ಇಲ್ಲ. ತೃತೀಯ ಸ್ಥಾನದ ಅಧಿಪತ್ಯನೂ ಕೂಡ ಈ ಬುಧನಿದ್ದಾನೆ ಕಟಕ ರಾಶಿಯವರಿಗೆ. ಸೂರ್ಯನೊಟ್ಟಿಗೆ ಇರೋದ್ರಿಂದ ಧನಾಧಿಪತಿ ಹುಟ್ಟಿರೋದ್ರಿಂದ ಸ್ವಲ್ಪ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಜಾಸ್ತಿ ಇದೆ. ಬಟ್ ಸಹೋದರರ ನಡುವಿನ ಬಾಂಧವ್ಯ ಸ್ವಲ್ಪ ಯಾಕೋ ಮಂಕು ಕವಿದ ವಾತಾವರಣ ಇರುತ್ತೆ. ಕೆಲವೊಂದು ಬಾರಿ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಸೇರುತ್ತೆ. ಅದರ ಹೊರತುಪಡಿಸಿದ್ರೆ ಈ ದಿನ ತೀವ್ರವಾಗಿರ್ತಕ್ಕಂಥ ಲಾಭವನ್ನೇ ಕಾಣುತ್ತೆ ಕಟಕ ರಾಶಿಯವರಿಗೆ. ಖಂಡಿತ ಶುಭವಿದೆ, ತೊಂದರೆ ಇಲ್ಲ. ಇನ್ನಷ್ಟು ಉತ್ತಮ ಫಲಗಳಿಗೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ಜಸ್ಟ್ ಸಿಂಪಲ್ ಮಂತ್ರ ಇನ್ನಷ್ಟು ಉತ್ಕೃಷ್ಟತೆಯನ್ನು ಕೊಡುತ್ತೆ. ಇದನ್ನು ಸಾಧ್ಯವಾದಷ್ಟು 108 ಬಾರಿ ಈ ಮಂತ್ರವನ್ನು ಹೇಳಿ ಇನ್ನಷ್ಟು ಶುಭವಾಗ್ತದೆ. ಸಿಂಹರಾಶಿಯ ಫಲ ನೋಡಿ, ಲಾಭಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಲಗ್ನಾಧಿಪತಿ ಜೊತೆಲಿದ್ದಾನೆ. ವಿಶೇಷವಾಗಿರ್ತಕ್ಕಂಥ ಒಂದು ಧನಯೋಗದ ದಿನ, ಲಾಭ ತರ್ತಕ್ಕಂಥ ದಿನ, ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ. ಹಾಗೆ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಸಿಂಹರಾಶಿಯವ್ರಿಗೆ ಅಫ್ಕೋರ್ಸ್ ಇದು ಒಳ್ಳೆ ಗುಡ್ ಡೇ. ಖಂಡಿತ ಮುಖ್ಯ ಕಾರ್ಯಗಳನ್ನು ಹಾಗೆ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಸಿಂಹರಾಶಿಯವ್ರಿಗೆ. ತೊಂದರೆ ಇಲ್ಲ, ಒಳ್ಳೆ ದಿನ ಇದೆ. ಕನ್ಯಾ ರಾಶಿಯ ಒಂದು ಫಲಾಫಲ ಸ್ವಲ್ಪ ಕೆಲಸದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರಬಹುದು. ಬಟ್ ಒನ್ ಥಿಂಗ್, ಇದ್ದಕ್ಕಿದ್ದ ಹಾಗೆ ಒಂದು ಭಾಗ್ಯ ಉದಯ ಕಾಲವಾಗ್ತದೆ. ಯಾವುದಾದ್ರೂ ಒಂದು ಕೆಲಸಗಳು ಆಗಲ್ಲ ಅಂತ ಇರ್ತಕ್ಕಂಥ ಕೆಲಸಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ಕಣ್ಣು ಮುಂದೆನೇ ಅದು ನಡೆದೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಭಾಗ್ಯ ಸ್ಥಾನದಲ್ಲಿರ್ತಕ್ಕಂಥ ಬುಧ ಅಸ್ತಂಗತನಾಗಿದ್ದರೂ ಭಾಗ್ಯದ ಕೊರತೆ ತೊಂದರೆ ಇಲ್ಲ. ಯಾಕೆಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ, ಸೂರ್ಯನೊಟ್ಟಿಗೆಲ್ಲ ಇರೋದ್ರಿಂದ ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಖಂಡಿತ ಒಳ್ಳೆಯದು ಕೂಡ ಇದೆ. ಕನ್ಯಾ ರಾಶಿಯವ್ರಿಗೂ ಕೂಡ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯ ಕಾರ್ಯಗಳು ನಡೀತಕ್ಕಂಥದ್ದು, ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ತೋರಿಸುತ್ತೆ. ತೊಂದರೆ ಇಲ್ಲ, ಶುಭ ದಿನ. ತುಲಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ನಷ್ಟ ಜಾಸ್ತಿ ಇದೆ. ಹಣಕಾಸಿನ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ನಂಬಿರ್ತಕ್ಕಂಥವ್ರು ಮೋಸ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಮುಖ್ಯ ಕಾರ್ಯಗಳಿಗೆ ಅಷ್ಟು ಉತ್ತಮತೆ ಇಲ್ಲ. ಲಾಭಾಧಿಪತಿ ಜೊತೆ ಇರೋದ್ರಿಂದ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಒಂದು ಮೂಲಕ ನಿಮಗೆ ಸ್ವಲ್ಪ ಯಾವುದಾದ್ರೂ ಒಂದು ಶುಭ ಪ್ರಾಪ್ತಿ ಆಗಬಹುದು. ಹೊರತುಪಡಿಸಿದ್ರೆ ಈ ದಿನ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ದಿನ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶಾಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾ ವಿಷ್ಣವೇ ನಮಃ. ಈ ಮಂತ್ರ ಅಟ್ಲೀಸ್ಟ್ 21 ಬಾರಿ ಆದರೂ ಈ ಮಂತ್ರವನ್ನು ಜಪವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಒಂದು ವ್ಯಾವಹಾರಿಕವಾಗಿ ದಿನವಾಗ್ತದೆ. ನಿಮಗೆ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಬಿಸ್ನೆಸ್ಸಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಕೆಲಸ ಆಗ್ತದೆ. ಯಾರು ಶತ್ರುಗಳಾಗಿರ್ತಾರೋ ಅವರೇ ಮಿತ್ರರಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಇದೆ. ಹೊಸ ಸ್ನೇಹಿತರ ಆಗಮನಗಳು ಜಾಸ್ತಿ ಇದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ, ತೊಂದರೆ ಇಲ್ಲ. ಉತ್ತಮ ಫಲಗಳಿಗೋಸ್ಕರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಒಳ್ಳೆಯದಿದೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರಿಗೆ
ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಬಂಧನದಲ್ಲಿ ವ್ಯಾಜ್ಯಗಳು ಬರುತ್ತೆ, ಅನ್ನೆಸೆಸರಿ ಆಗಿರ್ತಕ್ಕಂಥದ್ದು. ಈಗೋ ಕ್ಲಾಶಸ್ ಜಾಸ್ತಿ ಇರ್ತದೆ. ವ್ಯವಹಾರದಲ್ಲಿ ಸ್ವಲ್ಪ ಸಾಲದ ಭೀತಿ ನಡೀತದೆ. ಸಾಧ್ಯವಾದಷ್ಟು ಕೂಡ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತನ್ನ ದಾಂಪತ್ಯದಲ್ಲಿ ಹಿಡಿತವನ್ನು ಸಾಧಿಸ್ಕೊಂಡ್ರೆ ಸಾಕು. ಸ್ವಲ್ಪ ಮಟ್ಟಿಗೆ ಈ ಈಗೋ ಕ್ಲಾಶಸ್ಸನ್ನು ತಪ್ಪಿಸಿ ಸ್ವಲ್ಪ ಸಮಾಧಾನದ ವರ್ತನೆ ನಿಮಗೆ ಖಂಡಿತವಾಗಿ ಶುಭದಾಯಕವಾಗ್ತದೆ. ತೊಂದರೆ ಇಲ್ಲ. ಇದನ್ನು ಒಂದೇ ಹೊರತುಪಡಿಸಿದ್ರೆ ಇನ್ನೆಲ್ಲ ಕೂಡ ಒಳ್ಳೆಯದೇ ಇದೆ. ಸೊ ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಸೊ ಮಕರ ರಾಶಿಯವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ, ಒತ್ತಡ ಇರ್ತದೆ, ಸಾಲದ ಭೀತಿ ಕಾಡಬಹುದು, ಅಥವಾ ಚೇಂಜ್ ಆಫ್ ಜಾಬ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರ್ಬೋದು, ಅಥವಾ ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ಬೋದು. ಇದೊಂದಷ್ಟು ಕೂಡ ಸ್ವಲ್ಪ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಕೆಲಸದಲ್ಲಿ ಶ್ರದ್ಧೆ ವಹಿಸಿ, ಸಾಲ ಮಾಡಲೇಬೇಡಿ. ಈ ದಿನ ಅಕಸ್ಮಾತ್ ಸಾಲ ಇದ್ದರೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಬಂದ್ಬಿಡುತ್ತೆ, ಕಿರಿಕಿರಿ ಇರ್ತಕ್ಕಂಥದ್ದಿರುತ್ತೆ, ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕಾಡಿಸ್ತಾ ಇದೆ. ಸ್ವಲ್ಪ ಎಚ್ಚರ. ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕುಂಭರಾಶಿಯವ್ರಿಗೆ ಸುಖಾಸೀನ, ಸ್ವಲ್ಪ ಸುಖದ ಒಂದು ವಿಚಾರಗಳಲ್ಲಿ ಅಥವಾ ಭೂಮಿಯ ವಿಚಾರಗಳಲ್ಲಿ ಇದಷ್ಟು ಲಾಭವನ್ನು ಕಾಣ್ತಕ್ಕಂಥ ದಿನ. ಯಾರು ಕುಂಭರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ತನ್ನ ಮನೆ ಅಥವಾ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಳಿತಕ್ಕಂಥ ದಿನ. ಸೊ ಕುಂಭರಾಶಿ ಸಾಧ್ಯವಾದಷ್ಟು ಸುಖವನ್ನು, ಅಂದರೆ ಸುಖಾಸೀನ, ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಆಗ್ತದೆ. ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಈ ದಿನ ಒಳ್ಳೆಯ ದಿನವಾಗಿರೋದ್ರಿಂದ ಸದುಪಯೋಗ ಮಾಡಿಕೊಂಡು ಈ ಕಾಲವನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದೈತೆ. ಕೊನೆಯದಾಗಿ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೂ ಅಷ್ಟೇ ಒಂದು ಸಣ್ಣ ಪ್ರಯಾಣಗಳಿರುತ್ತೆ. ಯಾವುದೇ ಒಂದು ಕಾರ್ಯಗಳಲ್ಲಿ ಮಾತುಕತೆಗಳ ಮೂಲಕ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಮತ್ತು ಈ ಭೂಮಿ ವಿಚಾರಗಳಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರೋ, ಅಥವಾ ಯಾವುದಾದ್ರೂ ನನ್ನ ಮನೆ ಮಾರಾಟ ಅಥವಾ ಆಸ್ತಿ ಮಾರಾಟಕ್ಕಿಟ್ಟಿದ್ದೆ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ನಡೆಯುತ್ತೆ. ಅಂದರೆ ಸಣ್ಣ ಬದಲಾವಣೆ, ಸ್ವಲ್ಪ ಸಣ್ಣ ಒಂದು ಚೇಂಜ್ ಆಫ್ ಪ್ಲೇಸ್ ತೋರಿಸುತ್ತೆ. ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ತನ್ನ ಭಾಗ್ಯವನ್ನು ವೃದ್ಧಿ ಮಾಡ್ಕೋಬೇಕು. ದೇವರ ಆಶೀರ್ವಾದ ಚೆನ್ನಾಗಿರಬೇಕು. ಏನೇ ಸಮಸ್ಯೆಗಳು ಬಂದರೂ ದೇವರ ಒಂದು ಒಲುಮೆ ನನ್ನ ಮೇಲೆ ಇರಬೇಕು ಗುರುಗಳೇ ಅಂತಕ್ಕಂಥವ್ರಿಗೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಖಂಡಿತವಾಗಿ ತುಂಬ ಕೆಲಸ ಮಾಡುತ್ತೆ. ಮಾಡಿ ಆಗಿದ್ದಾಗೆ ಶುಕ್ರವಾರಗಳದ್ದು ತುಪ್ಪದ ದೀಪವನ್ನು ಮನೆಯಲ್ಲಿ ಬೆಳಗಿಸಿ, ಸ್ವಲ್ಪ ಬಿಳಿಯ ಕಲ್ಸಕ್ಕರೆಯನ್ನು ತಿಂತಕ್ಕಂಥ ಕೆಲಸ ಮಾಡಿ. ಶುಗರ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಶುಗರ್ ಇರ್ತಕ್ಕಂಥವ್ರು ಸಾಧ್ಯವಾದರೆ ನೋಡಿ, ಅತ್ಯಂತ ಸರಳತೆ. ಶುಗರ್ ಇದ್ದರೆ ಇದೊಂದು ಸ್ಟ್ರಾಟಜಿ ಉಪಯೋಗಿಸಿ, ಒಳ್ಳೆಯ ಸುಗಂಧ ದ್ರವ್ಯವನ್ನು ಲೇಪನವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಬಟ್ಟೆಗಾದರೂ ಹಾಕೋಬೋದು, ಅಥವಾ ಈ ಬೆರಳಿಗಾದರೂ ನೀವು ಸುಗಂಧ ದ್ರವ್ಯವನ್ನು ಲೇಪನವನ್ನು ಕನ್ಯಾ ರಾಶಿಯವ್ರು ಮಾಡ್ಕೊಳ್ಳಿ. ಯಾರು ಶುಗರ್ ಇಲ್ಲ ಆಗಿದ್ದಾಗೆ ಸ್ವಲ್ಪ ಕೆಂಪು ಕಲ್ಸಕ್ಕರೆ ತಿಂತ ಬನ್ನಿ. ಸ್ವಲ್ಪ ದುರ್ಗಾ ದೇವಸ್ಥಾನ ಅಥವಾ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ. ಹಾಗಾಗಿ ಶುಕ್ರವಾರಗಳಂದು ಭೇಟಿ ಮಾಡಿ. ಖಂಡಿತ ನಿಮಗೆ ಭಾಗ್ಯ ವೃದ್ಧಿ, ದೇವರ ಆಶೀರ್ವಾದ ಖಂಡಿತ ಲಭ್ಯವಾಗುತ್ತೆ. ಇದೊಂದು ಸರಳ ಪರಿಹಾರ ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ, ಭಾಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ನಿಮಗೆ ನೋಡಿ. ಗುರುಗಳೇ, ನನಗೆ ಕಣ್ಣು ದೃಷ್ಟಿಯಿಂದ ಹಣಕಾಸಿನ ವ್ಯವಸ್ಥೆ ಸರಿಯಾಗೋದಿಲ್ಲ, ವ್ಯಾಪಾರ ಕುಂಠಿತ ಆಗಿಬಿಡುತ್ತೆ, ಏನಾದರೂ ಒಂದು ಸಮಸ್ಯೆಗಳು ಕಾಡತಕ್ಕಂಥದ್ದು ಇರುತ್ತೆ. ಅದಕ್ಕೆ ಏನು ಮಾಡಿದ್ರೆ ಸರಳ ಪರಿಹಾರ ಸಿಗ್ಬೋದು ಗುರುಗಳೇ? ವ್ಯಾವಹಾರಿಕವಾಗಿ ಲಾಭ ಆಗಬೇಕು, ಹಾಗೆ ಹಣಕಾಸು ವೃದ್ಧಿ ಇರಬೇಕು, ಒಂದೇ ಸಮನಾಗಿರ್ತಕ್ಕಂಥದ್ದು ಇರಬೇಕು, ಕಣ್ಣು ದೃಷ್ಟಿ ಆಗಬಾರ್ದು. ಅಂದರೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾರ್ಗ ನೋಡಿ. ಈ ಪೈರೈಟ್ ಕ್ರಿಸ್ಟಲ್ ಜೊತೆ, ಗೋಲ್ಡನ್ ಪೈರೈಟ್ ಅಂತ ಕರಿತೀವಿ, ಈ ಗೋಲ್ಡನ್ ಪೈರೈಟ್ ಜೊತೆ ಈ ಒಂದು ಬ್ಲ್ಯಾಕ್ ಟರ್ಮಲೈನ್ನ ಸೇರಿಸಿ ಹಾಕ್ಕೊಳ್ಳಿ. ಇದರ ಶಕ್ತಿ ಏನು ಮಾಡುತ್ತೆ ಅಂದರೆ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಒಲವನ್ನು ಕೊಡುತ್ತೆ. ಹಣಕಾಸು ವ್ಯಾವಹಾರಿಕವಾಗಿರ್ತಕ್ಕಂಥ ಕಣ್ದೃಷ್ಟಿಯನ್ನು ನಿವಾರಣೆ ಮ್ಯಾಕ್ಸಿಮಮ್ ಮಾಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.